ಶ್ರೀನಗರ ಕಿಟ್ಟಿ ರಚಿತಾರಾಮ್ ಅಭಿನಯದ ಸಂಜು ವರ್ಸ್ ಗೀತಾ 2 ರಿಲೀಸ್ ಆಗಿದೆ, ಸಕ್ಸಸ್ ಆಗಿದೆ. ಆದರೆ ಚಿತ್ರದ ಪ್ರಚಾರಕ್ಕೆ ನಾಯಕಿ ರಚಿತಾರಾಮ್ ಬರ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ದೂರನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನಾಗಿದೆ ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನಿರ್ದೇಶಕ ನಾಗಶೇಖರ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಸರ್, ಏನಾಗಿದೆ ಇನ್ನರ್ ಡೀಟೇಲ್ ಏನು ಆ್ಯಕ್ಚುಲಿ? ಇಲ್ಲ, ಇಲ್ಲಿ ಇದರ ಡೀಟೇಲ್ ಅಂತ ಏನಿಲ್ಲ. ಏನಂದರೆ ಜಾನ್ವರಿ 10, 2025 ನಮ್ಮ ಸಿನಿಮಾ ರಿಲೀಸ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಜಾನ್ವರಿ 7ಕ್ಕೆ ಒಂದು ಕೋರ್ಟ್ ಸ್ಟೇ ಆರ್ಡರ್ ತಂದರು ಹೈದರಾಬಾದಿಂದ ಒಬ್ಬರು. ಅವ್ರಿಗೂ ನಮ್ಮ ನಿರ್ಮಾಪಕರಿಗೂ ಸಂಬಂಧ ಇರಲಿಲ್ಲ. ಸೊ ಆವಾಗ ನಾವೇನು ಮಾಡಿದ್ವಿ, ನಮ್ಮ ವಕೀಲರ ಇದ್ರ ಥರ ನಾವೇನು ಸ್ಟೇ ಆದ ಜನ್ 10ಗೆ ಆಗಲಿಲ್ಲ ರಿಲೀಸು. ಸೊ ವಕೀಲರು ಏನು ಮಾಡಿದ್ರು, ಇಲ್ಲ ತುಂಬ ಹೋಗ್ತಾ ಹೋಗ್ತಾ ತುಂಬ ಪ್ರಾಬ್ಲಮ್ ಆಗುತ್ತೆ, ನೀವು ಹೆಂಗಿದೆ ಹಂಗೆ ರಿಲೀಸ್ ಮಾಡಿಬಿಡಿ ಅಂತ ಹೇಳಿದ್ರು. ಆಗ 21 ನಿಮಿಷದ ಫುಟೇಜ್ ಇರಲಿಲ್ಲ ನಮ್ಮ ಹತ್ರ. ಒಂದು CGI ಕಂಪ್ನಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಇದು ಲ್ಯಾಬಲ್ಲಿ ಸಿಕ್ಕಾಕೊಂಡಿತ್ತು. ಅದ್ರ ಮೇಲೆ ಕೂಡ ಸ್ಟೇ ತಂದಿದ್ರು ಅವರು. ಸೊ ಹಾಗಾಗಿ ಆ್ಯಕ್ಚುಯಲ್ ರಿಲೀಸ್ನ ಈ 21 ನಿಮಿಷ ಫುಟೇಜ್ ಸಿಕ್ಕಿದ ಮೇಲೆ ಮಾಡೋಣ ಅಂತ ಪ್ರೊಡ್ಯೂಸರ್ ಹೇಳಿ ನನಗೆ ಇನ್ಸ್ಪೈರ್ ಮಾಡಿ ಸಪೋರ್ಟ್ ಮಾಡಿ ಆವಾಗ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ಆ್ಯಕ್ಚುಯಲ್ ರಿಲೀಸ್ ಡೇಟು ಈ ಜೂನ್ 6 ಆಯಿತು. ಅದಾದಮೇಲೆ ಏನಾಯಿತು, ಕೋರ್ಟ್ ಸ್ಟೇ ಎಲ್ಲ ಡಿಸ್ಮಿಸ್ ಆಯಿತು. ಆ ಫುಟೇಜ್ ಸಿಕ್ತು, ಎಲ್ಲ ತಂದು ಮತ್ತೆ ರೀವರ್ಕ್ ಮಾಡಿ ಎಲ್ಲ ನೀಟಾಗಿ ಕೆಲಸ ರೆಡಿ ಮಾಡಿ ಜೂನ್ 6 ಅಂತ ಡೇಟ್ ಫಿಕ್ಸ್ ಮಾಡಿದ್ವಿ. ಅದಕ್ಕೆ ರಚಿತಾರಾಮ್ ಅವ್ರದ್ದು 5 ಸೀನ್ ಆ್ಯಡ್ ಆಗಿತ್ತು ಈ 21 ನಿಮಿಷದಲ್ಲಿ. ಅದಕ್ಕೆ ಡಬ್ಬಿಂಗ್ ಕರೆದೆ, ಅವರು ಬರಲಿಲ್ಲ, ಬ್ಯುಸಿ ಅಂತ ಹೇಳಿದ್ರು ಅವ್ರ ಮ್ಯಾನೇಜರು. ಅದು ಡಬ್ಬಿಂಗ್ ಆಗಿರಲಿಲ್ವಾ? ಆ ಸೀನ್ಗಳು ಡಬ್ಬಿಂಗ್ ಆಗಿರಲಿಲ್ಲ, ಆ ಪರ್ಟಿಕ್ಯುಲರ್ ಸೀನ್ಗಳು ಡಬ್ಬಿಂಗ್ ಆಗಿರಲಿಲ್ಲ. ಸೊ ಎಲ್ಲ ಜಾಯಿನ್ ಆದಮೇಲೆ ಕರೆದೆ, ಬನ್ನಿ ಮಾಡಿ ಅಂತ. ನಾನು ಯಾವತ್ತೂ ರಚಿತಾರಾಮ್ ಅವ್ರ ಜೊತೆ ನೇರವಾದ ಸಂಪರ್ಕ ಇಲ್ಲ, ಶೂಟಿಂಗ್ ಬಂದಾಗ ಮಾತ್ರ ಮಾತಾಡೋದು. ಸೊ ಈ ಥರದ ಕಮ್ಯುನಿಕೇಷನ್ ಅವ್ರ ಮ್ಯಾನೇಜರ್ ಜೊತೆ ಮಾಡ್ತಿದ್ದು. ಅವ್ರ ಮ್ಯಾನೇಜರ್ಗೆ ಮೆಸೇಜ್ ಕಳಿಸ್ದೆ, ಮತ್ತು ನಾವು ಅವ್ರ ಮ್ಯಾನೇಜರ್ ಅರ್ಚನಾ ಅಂತ, ನಾನು ನಿಮ್ಗೆ ಕಳಿಸ್ತೀನಿ ಆ ಮೆಸೇಜಸ್ ಎಲ್ಲ. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ನಾವು ಹೆಂಗಾಗ್ತೀವಿ ಅಂದರೆ ಪ್ರೋಗ್ರಾಮು ನಿಮ್ಗೆ ತೋರಿಸ್ತೀನಿ ಇವಾಗ, ನೀವು ಇದು ಮಾಡೋರಂತೆ. ಒಂದು ಕಂಪ್ಲೀಟ್ ಪ್ರೋಗ್ರಾಮಾಗಿ ಕೊಟ್ಟಿರ್ತೀವಿ. ಇದಿಷ್ಟು ನಮ್ಮ ಪ್ಲ್ಯಾನ್ ಆಗಿರುತ್ತೆ, ನಿಮ್ಮ ಡೇಟ್ ಅವೈಲಬಿಲಿಟಿ ಹೇಗಿದೆ, ತಾವು ಬರ್ಬೋದಾ ಮಾಡ್ಬೋದಾ ಎಲ್ಲ ಡಿಸ್ಕಷನ್ ಆಗುತ್ತೆ. ಸೊ ಆ ಥರ ಕೇಳಿದಾಗ ಅವರು ಡಬ್ಬಿಂಗ್ ಬರೋಲ್ಲ ಅಂತಂದರು, ಸಿಗಲಿಲ್ಲ. ಬಟ್ ನಾನು ಕಾಪಿ ರೆಡಿ ಮಾಡಬೇಕಲ್ಲ, ನಮ್ಮ ಕಾಪಿ ರೆಡಿ ಮಾಡಬೇಕು ಅಂತಂದರೆ ಡಾಲ್ಬಿ ಅಟ್ಮಾಸ್ ಮಿಕ್ಸು ಅಂತಂದರೆ ಅದು ಒಂದು ತಿಂಗಳು ಮುಂಚೆ ಹೋಗಿರ್ಬೇಕು ಸೌಂಡ್, ಎಲ್ಲ ಸೌಂಡು. ಸೊ ನಾನು ಬೇರೆ ಕಡೆ ಡಬ್ ಮಾಡಿ ಕಳಿಸ್ದೆ. ಅದು ಆಲ್ಮೋಸ್ಟ್ ಅವ್ರ ವಾಯ್ಸಿಗೆ ಹತ್ತಿರ ಆಗಿರೋರನ್ನ ಹುಡುಕಿ ಮಾಡಿ ಕಳಿಸ್ದೆ. ಅದಾದಮೇಲೆ ಪ್ರಮೋಷನ್ಸಿಗೆ ದಿಢೀರ್ ಅಂತ ಪ್ರಮೋಷನ್ ಬಗ್ಗೆ ಹೇಳಿದ್ರ ಅವಾಗ? ಅಂದರೆ ಈಗ ಜೂನ್ 6 ನೀವು ರಿಲೀಸ್ ಮಾಡಬೇಕಾದ್ರೆ ನೋಡಿ, ದಿಢೀರಂತ ನಾನು 11 ಸಿನಿಮಾ ಮಾಡಿದ್ದೀನಿ. 25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ. ನಾನು ಆ್ಯಕ್ಟ್ರಾಗಿ ಒಂದು 150-100 ಸಿನಿಮಾ ಮಾಡಿದ್ದೀನಿ. ದಿಢೀರಂತ ಯಾರಾದರೂ ಹೇಳ್ತಾರಾ? ಒಂದು ಸಿನಿಮಾ ಮಾಡೋದು ಹೆಂಗೆ ಅಂತ ಗೊತ್ತಿಲ್ವಾ? ತಮನ್ನಾ ಅಂತ ಹೀರೋಯಿನ್ನು, ರಮ್ಯಾ ಅಂತ ಹೀರೋಯಿನ್ ಜೊತೆ ಕೆಲಸ ಮಾಡಿದ್ದೀನಿ, ನಿತ್ಯ ಮೆನನ್. ಅಂದ್ರೆ ಮತ್ತೊಂದ್ಸಲ ರಿಲೀಸ್ ಮಾಡಬೇಕಾಗಿ ಬಂತಲ್ಲ ಪರಿಸ್ಥಿತಿ, ಹಾಂ, ಆ ಸಂದರ್ಭದಲ್ಲಿ ಆ ಸಂದರ್ಭ ಆ ಸಂದರ್ಭದಲ್ಲಿ ನಾವು ಯಾವತ್ತು ವಿ ಆರ್ ಪ್ರೊಫೆಷ್ನಲ್ಸ್. ದಿಢೀರಂತ ಯಾರಿಗೂ ಹೇಳಲ್ಲ. ನೋಡಿ, ಇದೊಂದನ್ನು ನಿಮಗೆ ಮೆಸೇಜ್ ಕಳಿಸ್ತೀನಿ ನೋಡಿ. ಇದು ನಾನು ಫಸ್ಟು ಮೇ ಕಳಿಸಿರೋದು. ಅವರ ಹೆಸರು ಅರ್ಚನಾ ಅಂತ, ನಾನು ಅವರ ಸಿಸ್ಟರ್ ಅಂತಲೇ ಕರಿತೀನಿ. ಆಯ್ ಸಿಸ್ಟರ್ ಪ್ಲಾನಿಂಗ್ ದ ರೀ-ರಿಲೀಸ್ ಆಫ್ ಅವರ್ ಫಿಲ್ಮ್ ಸಂಜು ವೆಟ್ಸ್ ಗೀತಾ 2 ವಿತ್ ದಿ ಆ್ಯಡೆಡ್ ಫುಟೇಜ್ ಆಫ್ 21 minutes ಆನ್ 23rd May. 23rd May ಪ್ಲ್ಯಾನ್ ಮಾಡಿದ್ವಿ ಫಸ್ಟು. ಆ ಮೆಸೇಜ್ ಇದು ಓದ್ತಾ ಇರೋದು. ಆಲ್ ಓವರ್ ದ ವರ್ಲ್ಡ್ ರಿಕ್ವೈರ್ಮೆಂಟ್ಸ್ ಫ್ರಮ್ ರಚಿತ್ ಸೈಡ್, ಡಬ್ಬಿಂಗ್ ಆಫ್ ಆ್ಯಡೆಡ್ 5 scenes. ಎರಡನೇದು, ಫಾರ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ರಿಕ್ವೈರ್ಡ್ ಅವರ್ ಪ್ರೆಸೆನ್ಸ್ ಇನ್ ಮಜಾ ಟಾಕೀಸ್ ಆನ್ 13th May ಫಾರ್ ಎ ಅವರ್. ಬಿ, presence in 3 non-fiction shows ZTV. Our presence on Shivraj Kumar sir's special screening. Our presence on Siddaramaiah sir's special screening. Pre-release event Hubli. Please communicate with Rachit and confirm me. Definitely required our support. Thank you. ಯಾವ ಡೇಟಿಗೆ ಹಾಕಿದ್ದು? ಇದು ಹಾಕಿದ್ದು May 1. ಸೊ ಏನು ಬಂತು ಸರ್? ಇಲ್ಲ, ಬ್ಯುಸಿ, ಸಿಗ್ತಾ ಇಲ್ಲ. ನಾನೇನು ಮಾಡಿದೆ, ಆಗ ಸಿಗ್ತಾ ಇಲ್ಲ ಅಂದರೆ ಹೆಂಗೆ? ಇದ್ರ ಮಧ್ಯೆ ಏನಾಯಿತು, ದುಬೈ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಆಫರ್ ಬಂತು. ಅದು ಮಾಡಿ ಪ್ರಮೋಟ್ ಮಾಡೋಣ ಸಿನಿಮಾನ ಅಂತ. ಅದಕ್ಕೆ ಕೂಡ ಒಂದು 30-40 ಲಕ್ಷ ಖರ್ಚಾಗ್ತಿತ್ತು. ಪ್ರೊಡ್ಯೂಸರ್ ಕೊಡೋಣ, ಖರ್ಚು ಮಾಡೋಣ, ಸಿನಿಮಾ ಪ್ರಮೋಟ್ ಮಾಡೋಣ, ಚೆನ್ನಾಗಿದೆ ಸಿನಿಮಾ ಅಂತೇಳಿ. ಸೊ ಆಗ ಕೇಳಿದೆ, ಅಟ್ಲೀಸ್ಟು ದುಬೈ ಶೋ ಒಂದು, ಶಿವಣ್ಣ ಬರ್ತಾರಲ್ಲ ಆ ಶೋ ಒಂದು TV ಇಂಟ್ರ್ಯೂಸ್, ಆಲ್ ಚಾನಲ್ಸು, ನೀವೆಲ್ಲಿ ಹೇಳ್ತೀರ ಅಲ್ಲಿ ಕಳಿಸ್ಬಿಡ್ತೀನಿ. ಇಂಟ್ರ್ಯೂಸ್ ಇಷ್ಟು ಸಾಕು ನನಗೆ, ಬೇರೆ ಏನು ಸಪೋರ್ಟ್ ಬೇಡ. ಸಿನಿಮಾ ಗೆದ್ದ ಮೇಲೆ ಏನಾದ್ರು ಹೇಳ್ತೀನಿ, ಅವಾಗ ನೋಡಿ ನಿಮ್ಮ ಅವೈಲಬಿಲಿಟಿ ನೋಡ್ಕೊಂಡು ಹೇಳಿ ಅಂತ ಹೇಳಿದೆ. ಅದಕ್ಕೂ ಇಲ್ಲ. ಕೊನೆಗೇನು ಮಾಡಿದೆ, ದುಬೈ ಶೋಗೆ ಇವ್ರು ಬಂದು ಚೆನ್ನಾಗಿರುತ್ತೆ ಅಂತ ರಾಕ್ಲೈನ್ ಸರ್ ಫೋನ್ ಮಾಡಿದೆ. ಸರ್ ನನಗೇನೂ ಇಲ್ಲ ಸರ್, 2 ದಿನ ಅವರು, ನಾವೆಲ್ಲ ಭಾಳ ಕ್ಲೋಸು, ಭಾಳ ಆಪ್ತರು ನನಗೆ. 2 ದಿನ ಸರ್, ನಾವೆಲ್ಲ ಸಿನಿಮಾ ಪ್ರೊಫೆಷನಲ್ಸು, ಒಬ್ಬರೊಬ್ಬರು ಯಾವತ್ತೂ ಬಿಟ್ಕೊಡಲ್ಲ.
ಸೊ ಹಾಗಾಗಿ ಅವ್ರು ನಮ್ಮನ್ನೆಲ್ಲ ಬಿಟ್ಕೊಡಲ್ಲ. 2 ದಿನ ಸರ್. ಒಂದು ದುಬೈ ಸರ್, ಇನ್ನೊಂದು ಶಿವಣ್ಣ ಬರೋ ದಿನ ಸರ್. ಇವೆರಡು ದಿನ ಅವರು ಹೇಳ್ಬಿಟ್ರೆ ಅವರು ಫ್ರೀ ಡೇಟ್ ಕೊಡಲಿ ಸರ್. ಶಿವಣ್ಣ ಬರೋ ದಿನ ಮಾತ್ರ ಅವ್ರ ಫ್ರೀ ಡೇಟಿಗೆ ನಾನು ಮಾಡೋಕ್ಕಾಗಲ್ಲ. ಶಿವಣ್ಣ ಅವ್ರ ಡೇಟ್ ಮುಂಚೆ ಹೇಳ್ತೀನಿ, ಅವತ್ತು ಬರಲಿ. ರಚಿತಾರಾಮ್ ಫ್ರೀ ಇದ್ದಾರೆ, ಇವತ್ತು ಬನ್ನಿ ಅಂತ ಶಿವಣ್ಣ ಅವ್ರು ಕರೆಯೋಕ್ಕಾಯ್ತದ? ಅದೊಂದು ದಿನ ಅದು ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ದುಬೈದೇನಿದೆ ಅವ್ರ ಫ್ರೀ ಡೇಟು ಸರ್, ಅವ್ರು ಹೇಳಿದ ದಿನ ಮಾಡ್ತೀನಿ ಸರ್. ಪುನಃ ರಾಕ್ಲಿನ್ಸವ್ರು ಪ್ರಯತ್ನ ಮಾಡಿ, ಇಲ್ಲಮ್ಮ ಏನೋ ನಮಗೂ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ನೀನು ಪ್ಲ್ಯಾನ್ ಮಾಡ್ಕೊಮ್ಮ ಅಂತಂದರು. ಅಯ್ಯೋ, ಶಿವಣ್ಣನ ಶೋಗಾದರೂ ಕೇಳಬೇಕಲ್ಲ ಅಂದ್ಬಿಟ್ಟು ಕೇಳಿ ರಿಕ್ವೆಸ್ಟ್ ಮಾಡಿದೆ. ಅದು 2ನೇ ತಾರೀಕು ಶಿವಣ್ಣವ್ರು ಬರಬೇಕಾಗಿತ್ತು. ಶಿವಣ್ಣವ್ರು 2ಕ್ಕೆ ಮಧ್ಯರಾತ್ರಿ ಇದಕ್ಕೆ ಹೋಗ್ತಾ ಇದ್ದಿದ್ದರಿಂದ ನಾವು ಹೇಳಿದ್ವಿ ರಚಿತಾ ಅವ್ರಿಗೆ, 2ಕ್ಕೆ ಪ್ರೀ ರಿಲೀಸ್ ಇವೆಂಟ್ ಇದೆ ಅಂತ. ಅಮೆರಿಕಾಗೆ ಹೋಗ್ಬೇಕಮ್ಮ, ಒಂದಿನ ಹಿಂದಕ್ಕೆ ಹಾಕೊಂಡ್ಬಿಡಮ್ಮ ಅಂದರು ಶಿವಣ್ಣ. 1ನೇ ತಾರೀಕು ಹಾಕ್ಕೊಂಡ್ವಿ. ಅವರು 1ನೇ ತಾರೀಕೆಲ್ಲ ಬೇರೆ ಪ್ರೋಗ್ರಾಮ್ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ಆದರೂ ಬನ್ನಿ, ಸಂಜೆ ಒಂದು ಅರ್ಧ ಗಂಟೆ ಬಂದು ಹೋಗಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಬರ್ತಾರೆ ಅಂದ್ಕೊಂಡಿದ್ದೆ, ಅವತ್ತು ಬರಲಿಲ್ಲ. ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು ಅದು ನನಗೆ ಗೊತ್ತಿಲ್ಲ. ಏನು ನಮ್ಮ ಕಡೆಯಿಂದ ಏನು ಬರಲಿಲ್ಲ ಅನ್ನೋದು ಅಷ್ಟೇ ಉತ್ತರ. ಅಲ್ಲ, ಈಗ ಫಿಲ್ಮ್ ಚೇಂಬರ್ಗೂ ದೂರು ಕೊಟ್ರಿ ತಾವು. ನೆಕ್ಸ್ಟ್ ಏನು ಹೇಳಿದ್ದಾರೆ? ನಾನು ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿರೋದು ಇದಿಷ್ಟು ಆದಮೇಲೆ ಕೇಳಿ. ಆ್ಯಕ್ಚುಲಿ ನಾನು ಒಂದು ತಿಂಗಳಿಂದನೇ ಮನವಿ ಮಾಡಿದ್ದೆ. ಈ ಕೆಲವ್ರು ಏನು ಮಾಡ್ತಾಯಿದ್ದಾರೆ, ನಾಗಶೇಖರು ಚೀಪ್ ಗಿಮಿಕ್ ಮಾಡ್ತಾಯಿದ್ದಾನೆ. ಈಗ ರಚಿತಾರಾಮ್ ಮೇಲೆ ಕಂಪ್ಲೇಂಟ್ ಮಾಡಿ ಪಬ್ಲಿಸಿಟಿಗೋಸ್ಕರ ಅಂತಾರೆ. ರಚಿತಾರಾಮ್ ಮೇಲೆ ಕಂಪ್ಲೇಂಟ್ ಮಾಡಿ ಪಬ್ಲಿಸಿಟಿ ಮಾಡಿಕೊಂಡು ಸಿನಿಮಾ ಓಡಿಸೋ ಥರ ಸಿನಿಮಾ ನಾನು ಮಾಡೋದೇ ಇಲ್ಲ. ನಾನು ನನ್ನ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಿರ್ದೇಶನ, ಛಾಯಾಗ್ರಹಣ, ನನ್ನ ಸಿನಿಮಾದ ಕ್ವಾಲಿಟಿ, ನಾವು ಅದ್ರ ಮೇಲೆ ಗೆಲ್ಲೋದು. ಯಾವ ಸಿನಿಮಾನು ಈ ಥರ ಚೀಪ್ ಗಿಮಿಕ್ ಮಾಡಿಲ್ಲ. ಈ ಥರ ಚೀಪ್ ಗಿಮಿಕ್ ಮಾಡಂಗಿದ್ದಿದ್ರೆ ಒಂದು ತಿಂಗಳಿಂದನೇ ಚೇಂಬರ್ಗೆ ಒಂದು ಮನವಿ ಮಾಡಿದ್ದೆ. ಅವತ್ತೊಂದು ಪ್ರೆಸ್ ಮೀಟ್ ಇತ್ತಲ್ಲಿ ಚೇಂಬರಲ್ಲಿ. ಎಲ್ಲರೂ ಕೇಳಿದ್ರು, ಸರ್ ಈಗ ರಚಿತಾರಾಮ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ನಾವು ಸುದ್ದಿ ಮಾಡ್ಬೋದು, ಅದೊಂದು ಕಾಪಿ ಸಿಗುತ್ತಾ ಅಂತ. ನಾನೇನಂದೆ, ಅದು ರಚಿತಾರಾಮ್ ಮೇಲೆ ಕಂಪ್ಲೇಂಟ್ ಮಾಡೋದಲ್ಲ, ಅದು ಮನವಿ ಮಾಡಿದ್ದೀವಿ ಸರ್. ನಮಗೆ ಸಿಗ್ತಾಯಿಲ್ಲ ಸರ್, ನೀವೇನಾದರೂ ಒಂಚೂರು ಹುಡುಕಿ ನಮಗೆ ಒಂಚೂರು ಸಹಾಯ ಮಾಡಿಕೊಡಿ ಸರ್, ನಾವು ಮನವಿ ಮಾಡಿದ್ದೀವಿ. ಇದು ನಮ್ಮ ಮತ್ತು ರಚಿತಾರಾಮ್ ಅವ್ರ ನಡುವೆ ನಡೀತಾ ಇರೋ ಒಂದು ಸಮಸ್ಯೆ ಇದು. ಅದನ್ನು ಚೇಂಬರ್ ಸಾಲ್ವ್ ಮಾಡುತ್ತೆ. ಅದು ಸುದ್ದಿ ಆಗೋ ಅಗತ್ಯ ಇಲ್ಲ ಅಂದ್ಬಿಟ್ಟು ನಾನು ಯಾರಿಗೂ ಸುದ್ದಿ ಕೊಡಲೂ ಇಲ್ಲ, ಆ ಕಂಪ್ಲೇಂಟು ಕೊಡಲಿಲ್ಲ. ನಂಗೆ ಸುದ್ದಿ ಅಗತ್ಯನೂ ಇರಲಿಲ್ಲ, ಈಗಲೂ ಇಲ್ಲ. ನಾವು ಹಂಗೆ ಮಾಡೋಂಗಿದ್ರೆ ಒಂದು ತಿಂಗಳು ಮುಂಚೆ ಮಾಡ್ತಿದ್ವಲ್ಲ. ಸಾಮಾನ್ಯವಾಗಿ ಸರ್ ಈಗ ಏನಾಗುತ್ತೆ, ನಾಯಕಿಯರಿಗೆ ಅಥವಾ ನಾಯಕರಿಗೆ ನೀವು ರೆಮ್ಯುನರೇಷನ್ ಕೊಡೋದನ್ನ ಬಾಕಿ ಉಳಿಸ್ಕೊಂಡ್ರೆ ಆ ಥರದ್ದೆಲ್ಲ ಒಂದಿಷ್ಟು ಮನಸ್ತಾಪ ಆ ಥರ ಎಲ್ಲ ಬಂದಿರುತ್ತೆ. ಆ ಥರ ಏನಾದರೂ ಆಯ್ತಾ? ಈಗ ನನಗೆ ಹೆಂಗೆ ಚೇಂಬರ್ ಇದೆ, ನನಗೆ ಹೆಂಗೆ ಕಲಾವಿದರ ಸಂಘ ಇದೆ, ನನಗೊಂದು ಹೆಂಗೆ ನನ್ನ ಪೇರೆಂಟಲ್ ಬಾಡಿ ಇದೆ, ಅವ್ರಿಗೂ ಇದೆ ಅಲ್ವಾ? ಆ ಥರ ಇದ್ರೆ ಬಂದು ಕಂಪ್ಲೇಂಟ್ ಮಾಡ್ಬೋದಲ್ಲ ಅವರು. ಅದಕ್ಕೆ ನಾನು ಹೋಗ್ತಿಲ್ಲ ಹೀಗೆ ಅಂತ. ಹಾಂ ಸರ್, ಇವರು ಈ ಕಂಪ್ಲೇಂಟ್ ಮಾಡಿದಾರಲ್ಲ ಸರ್, ನನಗೆ ದುಡ್ಡು ಬಂದಿಲ್ಲ ಸರ್, ದುಡ್ಡು ಕೊಡಿಸಿ ಸರ್, ಬರ್ತೀನಿ ಸರ್ ಅಂತ ಕಂಪ್ಲೇಂಟ್ ಮಾಡಲಿ ಅವರು. ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ ಅಂತಂದರೆ, ನನಗೆ ತುಂಬ ಹರ್ಟ್ ಆಗಿದ್ದಕ್ಕೆ. ಯಾಕೆಂದ್ರೆ ನಾನು ಅವರು ತುಂಬ ಚೆನ್ನಾಗಿದ್ವಿ, ತುಂಬ ಕೋಪ್ರೇಟ್ ಮಾಡೋರು, ವೆರಿ ಸಪೋರ್ಟಿವ್. ಅವ್ರ ತಾಯಿ ಕೈಲಿ ಅನ್ನ ತಿಂದಿದ್ದೀನಿ ನಾನು. ಅವರನ್ನು ಬಳಸ್ಕೊಂಡು ಪಬ್ಲಿಸಿಟಿ ಮಾಡಿ ಸಿನಿಮಾ ಗೆಲ್ಸೋ ಹಣೆ ಬರ ಇಲ್ಲವೇ ಇಲ್ಲ. ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ. ಈ ಸಿನಿಮಾ ಆಲ್ರೆಡಿ ಗೆದ್ದಾಗಿದೆ, ಜನಪ್ರಿಯತೆ ಗಳಿಸಿದೆ. ಜನರು ಇಂಥ ಸಿನಿಮಾ ಕನ್ನಡದಲ್ಲಿ ಈ ಥರ ಮೇಕಿಂಗ್ ಮಾಡ್ತಾರಾ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಸೊ ಸಿನಿಮಾ ಪ್ರೇಕ್ಷಕ ಮಹಾಪ್ರಭುಗೆ ಇಷ್ಟ ಆದಮೇಲೆ ಮುಗೀತು. ಅದು ಮುಂದಕ್ಕೆ ಅವ್ರು ಗೆಲ್ಸ್ಕೋಗಿ ಗೆದ್ದಿದೆ, ಮುಂದೆ ಗೆಲ್ಸ್ಕೊಂಡು ಹೋಗ್ತಾರೆ. ಆದರೆ ರಚಿತಾರಾಮ್ ಅವರು ಅಷ್ಟೆಲ್ಲ ಒಳ್ಳೆಯವರಿದ್ದು, ನಾನು ಒಂದು ಇನ್ನೊಂದು ಚಾನಲ್ಗೆ ಹೇಳ್ತಾ ಇದ್ದೆ, ಅವ್ರು ನನ್ನ ಜೊತೆ ಆಟದಲ್ಲಿದ್ದರು, ಊಟದಲ್ಲಿದ್ದರು, ಪಾಠದಲ್ಲಿದ್ದರು. ನಾನು ಕಷ್ಟಪಟ್ಟು ಹಾಸ್ಪಿಟ್ಲಿಗೆ ಹೋದಾಗ ಬರಲಿಲ್ಲ. ನನಗೆ ಆ್ಯಕ್ಚುಲಿ ಆಗ ಅವರ ಅವಶ್ಯಕತೆ ಇತ್ತು. ಈ ಹಾಸ್ಪಿಟಲ್ ಈ ನೋವು ಸಮಸ್ಯೆಯಲ್ಲಿತ್ತು ನನಗೆ, ಈ ರಿಲೀಸ್ ಆಗಿದ್ದಲ್ಲಿತ್ತು. ಇದನ್ನು ಸಾಕಷ್ಟು ನಾನು ಜನರಿಗೆ ತಲುಪಿಸ್ಬೇಕಾಗಿತ್ತು. ನನ್ನ ಕನಸಿನ ಸಿನಿಮಾ ಇದು, ಬನ್ನಿ ನೋಡಿ ಅಂತ ಹೇಳಬೇಕಾಗಿತ್ತು. ಆ ಟೈಮಲ್ಲಿ ಅವ್ರು ಬರಲಿಲ್ವಲ್ಲ. ಅದನ್ನು ಮೀರಿ 1-2 ಕಾರ್ಯಕ್ರಮ ನಾನು ಏನು ಎಲ್ಲದಕ್ಕೂ ಬಂದ್ಬಿಡಿ ಅಂತ ಕೇಳಲಿಲ್ಲ. ಶಿವಣ್ಣವ್ರು ಬಂದಾಗ ಬನ್ನಿ, ಇನ್ನೊಂದು ಇದಕ್ಕೆ ಬಂದು ಇದಕ್ಕೆ ಕೇಳಿದಾಗೆ ಈಗೇನಾಯಿತು, ಶಿವಣ್ಣವರು ನಾಳೆ ಸಿನಿಮಾ ನೋಡ್ತಾ ಇದ್ದಾರೆ. ನಾಳೆ ಗುರುವಾರ ಇಲ್ಲಿ ಮೈಸೂರಲ್ಲಿ ಅವರ ಶಾಂತಿಧಾಮದ ಮಕ್ಕಳು 250 ಜನ ಮಕ್ಕಳ ಜೊತೆ ಶಿವಣ್ಣ ಗೀತಕ್ಕೆ ಪಿಕ್ಚರ್ ನೋಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ನಾವು ಚಿತ್ರತಂಡ ಹೋದರೆ, ನಾನು ಕಿರಪ್ಪ, ರಚಿತಾರಾಮ್ ಪ್ರೊಡ್ಯೂಸರು, ನಮ್ಮ ಟೀಮು ಒಂದಷ್ಟು ಜನ ಮಿನಿಮಮ್, ನಮ್ಮ ಅಟ್ಲೀಸ್ಟ್ ಹೀರೋಯಿನ್ ಹೋಗಬೇಕು. ನಾನು ಹೋಗಲಿಲ್ಲ ಪರವಾಗಿಲ್ಲ, ಪ್ರೊಡ್ಯೂಸರ್ ಹೋಗಲಿಲ್ಲ ಅದು ಪರವಾಗಿಲ್ಲ, ಅವ್ರ ಜೊತೆ ಕೂತ್ಕೊಂಡು ನೋಡೋಲ್ಲ, ಮಕ್ಕಳು ಸಂತೋಷ ಪಡ್ತಾರೆ, ಶಿವಣ್ಣಂಗೆ ಖುಷಿ ಆಗುತ್ತೆ ಅಂತ ನಾನು 3 ದಿನದಿಂದ ರಿಕ್ವೆಸ್ಟ್ ಮಾಡಿದೆ. ಅಟ್ಲೀಸ್ಟ್ ಈಗಲಾದರೂ ಪುನಃ ಕೊನೆಗೆ ಸೂರಪ್ಪ ಬಾಬುನ ಪ್ರೊಡ್ಯೂಸರು 3 ದಿನದ ಹಿಂದೆ 3 ದಿನದಿಂದ ಸೂರಪ್ಪ ಬಾಬು ಪ್ರೊಡ್ಯೂಸರ್ ಅಂತಿದ್ದಾರೆ, ದೊಡ್ಡ ಪ್ರೊಡ್ಯೂಸರ್ ಅವರು. ಅವರು ಹೇಳಿ, ಅವರು ಮಾತಾಡಿಸಿ, ಇಲ್ಲ ಒಂದು 3 ದಿನ ಡೇಟ್ ಕೊಡ್ದೆ. ಅವ್ರು ಹೇಳಿದ್ರು, ಶಿವಣ್ಣ ಹೋಗೋ ದಿನನಾದರೂ ಅಟ್ಲೀಸ್ಟ್ ಹೋಗೋಕೆ ಹೇಳಿ ಅಂತ. ಸೊ ಅದಕ್ಕೂ ಕಾದೆ. ಈಗ ನಾಳೆ ಶಿವಣ್ಣ ನೋಡ್ತಾ ಇದ್ದಾರೆ, ಇನ್ನೇನಕ್ಕೆ ಕಾಯಬೇಕು? ನನಗೆ ಒಂದು ಪ್ರಶ್ನೆ ಇತ್ತು, ನೀವು ಯಾಕೆ ಬರ್ತಾಯಿಲ್ಲ? ವೈ ಆರ್ ಸೋ ಸ್ಟಬರ್ನ್? ನಿಮ್ಗೆ ಯಾರಿಂದ ತೊಂದರೆ ಆಗಿದೆ? ನಿರ್ದೇಶಕನಿಂದ ತೊಂದರೆ ಆಗಿದೆಯಾ? ನಿರ್ಮಾಪಕನಿಂದ ತೊಂದರೆ ಆಗಿದೆಯಾ?
ಅಂದರೆ ಅವ್ರ ಮ್ಯಾನೇಜರ್ ಹೇಳೋ ಪ್ರಕಾರ ಆಲ್ರೆಡಿ ಒಂದಿಷ್ಟು ಕಾರ್ಯಕ್ರಮಗಳು ಬುಕ್ ಆಗಿರ್ತವೆ. ಅವರು ಹೇಳಿದಾಗ ನಮ್ಗೆ ಆ ಟೈಮ್ಗೆ ಆಗಿರಲ್ಲ. ಆದರೆ ಅವ್ರ ಕಡೆಯಿಂದನೇ ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ ಈ ಟೈಮ್ಗೆ ಅಂಥೇಳಿ. ಇಂಥ ದಿನ ನಾವು ಆಗಲ್ಲ ಅಂತ ಹೇಳಿದ್ವಿ. ಬಟ್ ಇಂಥ ದಿನ ಅವರು ಹೇಳಿದಾಗ ನಮ್ಗೆ ಆಗಿರಲಿಲ್ಲ ಅನ್ನೋ ಥರದ್ದು ಮ್ಯಾನೇಜರ್ ಕಡೆಯಿಂದ ಒಂದು ಹಿಂಗೆ ಬಂತು. ಹೌದೌದು. ಈ ಮ್ಯಾನೇಜರ್ಗಳು ಏನು ಮಾಡ್ತಾರೆ, ಈಗ ತಪ್ಪು ಈಗ ನಾನೇನು ಹೇಳ್ತೀನಿ, ಮೆಸೇಜ್ ಕಳಿಸ್ತೀನಿ ನಿಮಗೆ ಅಂತ ಹೇಳ್ತೀನಿ. ಅವ್ರನ್ನ ಕಳ್ಸೋಕೆ ಹೇಳಿ ಹಂಗೆ. ಆಮೇಲೆ ನಾನು ಕೇಳಿದ್ದು 90 ದಿನಗಳಿಂದ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ 75 ದಿನದಿಂದ ರಿಕ್ವೆಸ್ಟ್ ಮಾಡ್ತಿದ್ದೀನಿ. 75 ದಿನದಲ್ಲಿ ನಿಮಗೆ ಒಂದು ದಿನ ಸಿಗಲಿಲ್ವಾ? ಶಿವಣ್ಣವ್ರ ಜೊತೆ ಸಿನಿಮಾ ನೋಡಿ ಅಂತ 4 ದಿನ ಮುಂಚೆ ಹೇಳಿದ್ದೀನಿ. ಅರೇಂಜ್ ಮಾಡ್ಕೊಳಕ್ಕಾಗಲ್ವಾ? ಆಮೇಲೆ ಇನ್ನೊಂದು ಅವ್ರ ಮ್ಯಾನೇಜರ್ಗೆ ಹೇಳಿದೆ ನಾನು. ನೋಡಿ, ಕನ್ನಡ ಚಿತ್ರರಂಗದ ಎಲ್ಲ ನಿರ್ಮಾಪಕರು, ನಿರ್ದೇಶಕರಿಗೆ ನಾನು ಗೊತ್ತು. ನನಗೂ ಅವ್ರಿಗೆ ಗೊತ್ತು. ನೀವು ಯಾವ ಶೂಟಿಂಗಲ್ಲಿದ್ದರೂ ರಿಕ್ವೆಸ್ಟ್ ಮಾಡ್ಬಿಟ್ಟು ಬಿಡಿಸ್ಕೊಬರೋ ಜವಾಬ್ದಾರಿ ನಂದು. ಮುಂಚೆನೇ ಕೇಳ್ಕೊತೀನಿ. ನಾವು ಕೇಳಿದ್ರೆ ಯಾರೂ ಇಲ್ಲ ಅನ್ನಲ್ಲ. ಇಂಥ ಟೈಮ್ಗೆ ಹಾಂ. ಆಮೇಲೆ ನೀವು ತೆಲುಗು ಚಿತ್ರರಂಗದಲ್ಲಿ ಬ್ಯುಸಿ ಇದ್ದೀರಾ? ತೆಲುಗು ಚಿತ್ರರಂಗದ ಡೈರೆಕ್ಷನ್ ಅಸೋಸಿಯೇಷನ್ ಮೆಂಬರ್ ನಾನು. ನಮ್ಮ ಪ್ರೆಸಿಡೆಂಟ್ ಕೇಳಿದ್ರೆ ಒಂದಿನ ಅಡ್ಜಸ್ಟ್ ಮಾಡಿಸ್ತಾರೆ ಅಲ್ಲಿ. ತಮಿಳು ಬಿಡಲ್ವಾ? ತಮಿಳಲ್ಲಿ ನಾನು ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರು. ನಮ್ಮ ಪ್ರೆಸಿಡೆಂಟ್ ಹೇಳಿದ್ರೆ ಬಿಡಿಸ್ಕೊಡ್ತಾರೆ. ಇಡೀ ಭಾರತ ದೇಶದಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ನೀವು ಬ್ಯುಸಿ ಇದ್ರೂ ಅಲ್ಲಿ ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಗೆ ಹೇಳಿ ಬಿಡಿಸ್ಕೊಳ್ಳೋ ಶಕ್ತಿ ನಮಗಿದೆ. ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರ ಅಂತನಾದರೂ ಹೇಳಿ. ಅದಕ್ಕೂ ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ, ಅದನ್ನು ನಾವು ಹೇಳಲ್ಲ ಅಂದರೆ ವಾಟ್ ಇಸ್ ದ್ಯಾಟ್? ಅದಕ್ಕೆ ಹರ್ಟಾಗಿ ನಾನು ಈಗ ಚೇಂಬರ್ಲಿ ದೂರು ಕೊಟ್ಟಿರೋದೇನು ನಮ್ಮ ತಂಡ ಅಂತಂದರೆ, ನೀವು ಯಾಕೆ ಬರ್ತಿಲ್ಲ? ಚೆನ್ನಾಗಿ ಕೇಳ್ತಾ ಇದ್ದಾರೆ ನಮ್ಮನ್ನು. ರಚಿತಾ ರಾಮ್ ಅವ್ರು ಯಾಕೆ ಬರ್ತಾ ಇಲ್ಲ? ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ? ಪತ್ರಕರ್ತರು ಕೇಳ್ತಾರೆ, ಯಾಕೆ ಬರ್ತಾ ಇಲ್ಲ? ಬೇರೆ ಏನೋ ಅವ್ರು ಇಮ್ಯಾಜಿನ್ ಮಾಡ್ಕೊತಾರೆ. ದಯವಿಟ್ಟು ನೀವು ಚೇಂಬರ್ಗೆ ಬಂದು ನಾನು ದೂರು ಕೊಟ್ಟಿದ್ದೀನಿ. ಚೇಂಬರಲ್ಲಿ ಕೂತ್ಕೊಂಡು ಎಲ್ಲ ಮಾಧ್ಯಮಗಳನ್ನ ಕರೆಸಿ ಸ್ಪಷ್ಟನೆ ಕೊಡಬೇಕು. ಈ ವಿಚಾರಕ್ಕೋಸ್ಕರ ನಾನು ಬರ್ತಾ ಇಲ್ಲ. ಆ ಸ್ಪಷ್ಟನೆ ಕೊಡಿ. ನೀವೇನು ಬರಬೇಕಾಗಿಲ್ಲ. ಪ್ರೇಕ್ಷಕ ಮಹಾಪ್ರಭು ಸಿನಿಮಾ ಒಪ್ಕೊಂಡ್ಮೇಲೆ ಅವ್ರು ಗೆಲ್ಲಿಸ್ತಾರೆ. ಈಗ ನೀವು ಬಂದೇನು ಗೆಲ್ಲಿಸ್ಬೇಕಾಗಿಲ್ಲ. ಬಟ್ ಯಾಕೆ ಬರ್ತಾಯಿಲ್ಲ ಅನ್ನೋ ಸ್ಪಷ್ಟನೆ ಕೊಡಿ. ಈಗ ನಿಮ್ಮ ಸಂಭಾವನೆ ಬಂದಿಲ್ವಾ? ನಿಮಗೆ ಗೌರವ ಸಿಕ್ಕಿಲ್ವಾ? ನಿಮ್ಮ ಹತ್ರ ಯಾರಾದರೂ ತಪ್ಪಾಗಿ ನಡವಳಿಕೆ ಮಾಡಿದ್ದಾರಾ? ನಿಮ್ಮ ತೊಂದರೆ ಏನು? ಈ ಸಿನಿಮಾದಿಂದ ಆಗಿರೋ ತೊಂದರೆ ಏನು ನಿಮಗೆ? ನಿಮ್ಮನ್ನು ಬೇರೆಯವರೆಲ್ಲ ಬೇರೆ ಥರ ತೋರಿಸಿದ್ರೆ ಇಡೀ ಮೈ ಮುಚ್ಚಿ ತೋರಿಸಿದ್ದೀನಿ ನಾನು. ರಚಿತಾ ರಾಮ್ ಅವ್ರದ್ದು ಇಷ್ಟು ಸ್ಕಿನ್ ನೋಡೋಕ್ಕಾಗಲ್ಲ ನೀವು ಸಿನಿಮಾದಲ್ಲಿ. ರಚಿತಾ ರಾಮ್ ಎಂಥ ಮಹಾನ್ ನಟಿ ಅಂತ ತೋರಿಸಿದ್ದೀವಿ ಸಿನಿಮಾದಲ್ಲಿ. ಎಲ್ಲರೂ ಅವರನ್ನು ಎಕ್ಸ್ಪೋಸ್ ಮಾಡೋ, ಇನ್ನೊಂದು ಅವ್ರೇನು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ನಾನು ಎಷ್ಟು ಗೌರವಯುತವಾಗಿ ನಿಮ್ಮನ್ನು ಎಂಥ ಪಾತ್ರದಲ್ಲಿ, ಗೀತನ ಪಾತ್ರದಲ್ಲಿ, ರಮ್ಯಾ ಕನ್ಸೀವ್ ಮಾಡಿದ ಒಂದು ಗೀತನ ಪಾತ್ರದಲ್ಲಿ ನಿಮ್ಮನ್ನು ತೋರಿಸಿದ್ದೀನಿ. ಅದಕ್ಕೆ ಕೊಟ್ಟ ಮರ್ಯಾದೆ ನೀವು. ಈಗ ಅವರ ಫ್ಯಾನ್ಸ್ ಎಲ್ಲ ಹಾಕೋತಾ ಇದ್ದಾರೆ, ರಚಿತಾ ರಾಮ್ ಅವರು ಅವತ್ತಿಂದ ಬಂದಿದ್ದಾರೆ ಪ್ರಮೋಷನ್ಗೆ ಅಂತ. ರಚಿತಾ ರಾಮ್ ಅವ್ರು ಬಂದಿದ್ದು ಈ ಹಿಂದೆ ಮುಹೂರ್ತ ಆದಾಗ, ಸಾಂಗ್ ರಿಲೀಸ್ ಆದಾಗ, ಲೊಕೇಶನ್ಗಳಲ್ಲಿ ಪ್ರೆಸ್ ಮೀಟ್ ಆದಾಗ, ಒಂದು ಪ್ರೀ ರಿಲೀಸ್ ಇವೆಂಟ್ ಆದಾಗ ಬಂದಿದ್ದರು. ಅವತ್ತು ಬಂದಿದ್ದರ ಬಗ್ಗೆ ನಾನು ಮಾತಾಡ್ತಿಲ್ಲ. ಅದ್ರ ಬಗ್ಗೆ ನನಗೆ ಗೌರವ ಇದೆ. ಐ ರೆಸ್ಪೆಕ್ಟ್ ಇಟ್ ಟುಡೇ, ಟುಮಾರೋ ಆ್ಯಂಡ್ ಫಾರ್ ಎವರ್. ಅವ್ರನ್ನ ಯಾವಾಗಲೂ ಗೌರವಿಸ್ತೀವಿ ನಾವು, ನಮ್ಮ ಕನ್ನಡದ ನಟಿ. ಆದರೆ ಈಗ ನನಗೆ ಈ ಆ್ಯಕ್ಚುಲ್ ರಿಲೀಸ್ ಏನಿತ್ತು ಜೂನ್ 6, ಆ ರಿಲೀಸ್ ಟೈಮಲ್ಲಿ ನೀವು ಪ್ರಮೋಷನ್ಗೆ ಬರಲಿಲ್ಲ ಅನ್ನೋದಕ್ಕೆ ನಾನು ಮಾತಾಡ್ತಾ ಇರೋದು. ನಾನು ಕಂಪ್ಲೇಂಟ್ ಕೊಟ್ಟರು. ಇದನ್ನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ವಾಟ್ ನೆಕ್ಸ್ಟ್ ಸರ್? ಈಗ ಏನು ಮಾಡ್ಬೇಕಂತಿದ್ದೀರಾ? ಅಲ್ಲ, ನಾನು ಒಂದು ಕಠಿಣ ಕ್ರಮ ತಗೋಬೇಕು ಅಂತ ಚೇಂಬರ್ನ ಕೇಳಿದ್ದೀನಿ. ಕಠಿಣ ಕ್ರಮ ಅಂದರೆ ಏನು? ಬೇರೆ ಯಾರೋ ಒಬ್ಬ ನಿರ್ದೇಶಕನಿಗೆ, ನಿರ್ಮಾಪಕನಿಗೆ ಅವ್ರು ಮಾಡೋ ಕೆಲಸಕ್ಕೆ ತೊಂದರೆ ಮಾಡುವಂಥ ಕೆಲಸಗಳು ನಡೀಬಾರ್ದು ಇಂಡಸ್ಟ್ರಿಲಿ. ನಾನೊಬ್ಬ 10 ಸಿನಿಮಾ 11 ಸಿನಿಮಾ ಡೈರೆಕ್ಟ್ ಮಾಡೋ ನಿರ್ದೇಶಕನಿಗೆ ನನಗೆ ಎಷ್ಟು ಕಷ್ಟ ಬರುತ್ತೆ ಅಂದರೆ, ಪಾಪ ಹೊಸಬರ ಕಥೆ ಏನು? ಅವ್ರಿಗೆ ಈ ಥರ ತೊಂದರೆ ಆಗಬಾರ್ದು. ಅದಕ್ಕೊಂದು ರೂಲ್ ಮಾಡಿ, ತಪ್ಪುಗಳು ಮಾಡಿದ್ರು ಕಠಿಣ ಕ್ರಮ ತಗೊಳ್ಳಿ. ರಚಿತಾ ರಾಮ್ ಅವ್ರು ಕರೆಸಿ ಮಾಧ್ಯಮದ ಮುಂದೆ ಸ್ಪಷ್ಟನೆ ಕೊಡಿಸಿ. ಅಷ್ಟೇ ಸಾಕು ನನಗೆ. ರಚಿತಾ ರಾಮ್ ಅವ್ರನ್ನ ಮತ್ತೆ ಪ್ರಮೋಷನ್ ಕಳಿಸಿ ಅವ್ರು ಬರಬೇಕು 3 ದಿನ. ನೋ, ದಟ್ ಇಸ್ ನಾಟ್ ಮೈ ರಿಕ್ವೈರ್ಮೆಂಟ್. ಐ ವಾಂಟ್ ದ ಕ್ಲಾರಿಟಿ. ವೈ ಆರ್ ನಾಟ್ ಕಮಿಂಗ್? ನಿಮ್ಮ ಪ್ರಶ್ನೆಗಳಿದೆಯಾ? ನಿಮ್ಮ ಪ್ರಶ್ನೆಗಳಿಗೆಲ್ಲದಕ್ಕೂ ಇಲ್ಲಿ ಮೆಸೇಜಸ್ ಇದೆ. ನಾನು ಅದಕ್ಕೆ ಯಾರ ಜೊತೆನೂ ಓರಲಿ ಮಾತಾಡಲ್ಲ. ಐ ಕಮ್ಯುನಿಕೇಟ್ ವಿತ್ ರೆಕಾರ್ಡ್ಸ್. ನಮಗೆ ಗೊತ್ತು, ಕೆಲವ್ರನ್ನ ಪೇಮೆಂಟ್ ಪೆಂಡಿಂಗ್ ಇಟ್ಟೆ ಕೆಲವು ಆರ್ಟಿಸ್ಟು. ಯಾಕೆಂದರೆ ದುಡ್ಡು ಕೊಟ್ಟರೆ ಹಿಂಗಾಗ್ಬಿಡುತ್ತೆ. ಬೇಡಬೇಕು. ಯಾಕೆ ಬೇಕು? 1 ಲಕ್ಷ 2 ಲಕ್ಷ ಪೆಂಡಿಂಗ್ ಇಡಿ ಸರ್, ಪ್ರಮೋಷನ್ ಡೇಟ್ ಕೊಡಲಿ ಸರ್, ರಿಲೀಸ್ ಮಾಡಿ ಸರ್. ಈ ಥರದ ಕೆಲಸಗಳು ಮಾಡಬೇಕಾ ನಾನೊಬ್ಬ ಇಷ್ಟು ಸಿನಿಮಾ ಮಾಡಿರೋ ಡೈರೆಕ್ಟ್ರು? ಅದಕ್ಕೆ ಕಠಿಣ ಕ್ರಮ ತಗೋಬೇಕು. ಬೇರೆ ಯಾರಿಗೂ ಆಗಬಾರ್ದು. ಇದಕ್ಕೊಂದು ರೂಲ್ ಮಾಡಬೇಕು ಚೇಂಬರು. ಸೊ ದ್ಯಾಟ್ ಇಸ್ ಮೈ ರಿಕ್ವೆಸ್ಟ್. ನೋಡೋಣ. ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಗೆಲ್ತಾ ಇದೆ. ನಾಳೆ ಶಿವಣ್ಣ ಸಿನಿಮಾ ನೋಡ್ತಾ ಇದ್ದಾರೆ. ಅಷ್ಟು ಅಪ್ಡೇಟ್ಸ್ನ ನಿಮಗೆ ಕೊಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಇದು ನಾಗಶೇಖರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಭಾರತಿ ಪಬ್ಲಿಕ್ ಟಿವಿ.